ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಶ್ರೀ ತಿರುಮಳಿಸೈ ಆಳ್ವಾರ್ ಅವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹಂಚ್ಕೊಬೇಕಂತ ಇದ್ದೀನಿ. ನಾವು ಆಳ್ವಾರ್ಗಳ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೀವಿ. ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಾವು ಮೊದಲ ಆಳ್ವಾರ್ಗಳು ಅಂತಹ ಗುರುತಿಸಲ್ಪಡುವ ಶ್ರೀ ಪೊಯ್ಹೈ ಆಳ್ವಾರ್, ಶ್ರೀ ಭೂದತ್ತ ಆಳ್ವಾರ್ ಹಾಗೂ ಶ್ರೀ ಪೇ ಆಳ್ವಾರ್, ಈ ಮೂರು ಆಳ್ವಾರ್ಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡ್ವಿ. ಇವತ್ತು ಈ ವಿಡಿಯೋದಲ್ಲಿ ನಾವು 12 ಆಳ್ವಾರ್ಗಳಲ್ಲಿ 4ನೆಯವರಾದಂತಹ ಶ್ರೀ ತಿರುಮಳಿಸೈ ಆಳ್ವಾರ್ ಅವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ತಿರುಮಳಿಸೈ ಆಳ್ವಾರ್ ಅವರು ತಮಿಳುನಾಡಿನ ತಿರುಮಳಿಸೈ ಅನ್ನುವ ಊರು, ಅದು ಈಗಿನ ತಿರುವಳ್ಳೂರು ಜಿಲ್ಲೆಯಲ್ಲಿದೆ. ಈ ಊರಿನಲ್ಲಿ ಜನಿಸಿದರು ಅಂತ ಹೇಳಲಾಗ್ತಾ ಇದೆ. ಈ ತಿರುಮಳಿಸೈ ಎಂಬ ಊರಿನಲ್ಲಿ ಜಗನ್ನಾಥ ಪೆರುಮಾಳ್ ದೇವಾಲಯ ಇದೆ. ಇದು ಒಂದು ವಿಷ್ಣುವಿನ ದೇವಾಲಯ. ಇಲ್ಲಿರುವ ದೇವರ ಹೆಸರು ಜಗನ್ನಾಥ ಪೆರುಮಾಳ್ ಹಾಗೂ ಲಕ್ಷ್ಮಿ ಹೆಸರು ತಿರುಮಂಗೈ ವಳ್ಳಿ ಅಂತ. ಇಲ್ಲಿ ತಿರುಮಳಿಸೈ ಆಳ್ವಾರ್ ಅವರ ಜನನ ಆಯಿತು ಅಂತ ಹೇಳಲಾಗ್ತಾ ಇದೆ. ತಿರುಮಳಿಸೈ ಆಳ್ವಾರ್ ಅವರ ಜನನದ ಬಗ್ಗೆ ಬೇರೆ ಬೇರೆ ಕಥೆಗಳು ಇದೆ. ಒಂದು ಕಥೆಯಿಂದ ಇನ್ನೊಂದು ಕಥೆಗೆ ಸ್ವಲ್ಪ ವ್ಯತ್ಯಾಸ ಇದೆ. ಅದರಲ್ಲಿ ಒಂದು ಪ್ರಮುಖವಾಗಿ ಎಲ್ಲರೂ ಹೇಳುವಂತಹ ಒಂದು ಕಥೆ ಏನಿದೆ ಅದನ್ನು ನಾವು ಈಗ ನೋಡೋಣ. ಭಾರ್ಗವ ಮುನಿಗಳು ಕನಕಾಂಗಿ ಎನ್ನುವ ಅಪ್ಸರೆಯನ್ನು ಮದುವೆ ಆಗಿರ್ತಾರೆ. ಕನಕಾಂಗಿ ಗರ್ಭವತಿ ಆಗ್ತಾಳೆ. 9 ತಿಂಗಳು ಆದರೂ ಮಗು ಜನಿಸೋದಿಲ್ಲ. 12 ತಿಂಗಳ ನಂತರ ಒಂದು ಮಗು ಜನಿಸುತ್ತೆ. ದುರಾದೃಷ್ಟ ಏನು ಅಂದರೆ ಜನಿಸಿದಂಥ ಮಗು ಅಂಗಾಂಗಗಳ ಕೊರತೆಯೊಂದಿಗೆ ಜನಿಸುತ್ತೆ. ಮಗುವಿಗೆ ಕೈ ಕಾಲುಗಳೇ ಇರೋದಿಲ್ಲ. ಅದನ್ನು ನೋಡಿ ಈ ದಂಪತಿಗಳಿಗೆ ತುಂಬ ಬೇಸರ ಆಗುತ್ತೆ. ಭಾರ್ಗವ ಮುನಿ ಹಾಗೂ ಆ ಅಪ್ಸರೆಯಾದಂತಹ ಕನಕಾಂಗಿ ಆ ಮಗುವನ್ನು ಒಂದು ಬಿದಿರು ಮೆಳೆಯಲ್ಲಿ ಬಿಟ್ಟು ಹೊರಟೋಗ್ತಾರೆ. ಅದನ್ನು ಕಂಡಂತಹ ಭಗವಂತ ವಿಷ್ಣು ಲಕ್ಷ್ಮೀ ಸಮೇತನಾಗಿ ಅಲ್ಲಿಗೆ ಬಂದು ಆ ಮಗುವನ್ನು ಆಶೀರ್ವದಿಸಿ ಆ ಮಗುವನ್ನು ಆರೋಗ್ಯವಂತ ಮಗುವನ್ನಾಗಿ ಮಾಡ್ತಾನೆ. ಒಂದು ದಿನ ಏನಾಗುತ್ತಂದರೆ ಆ ಬಿದಿರು ಮೆಳೆಗೆ ಒಬ್ಬ ಬೇಡರ ದಂಪತಿಗಳು ಬರ್ತಾರೆ. ಅವರಿಗೂ ಸಹ ಮಗು ಇರೋದಿಲ್ಲ. ಅವರು ಆ ಬಿದಿರು ಮೆಳೆಯಲ್ಲಿ ಈ ಮಗುವನ್ನು ನೋಡ್ತಾರೆ. ಅವರಿಗೆ ತುಂಬ ಸಂತೋಷ ಆಗುತ್ತೆ. ಅವರು ಈ ಮಗುವನ್ನು ಮನೆಗೆ ತೆಗೆದುಕೊಂಡು ಹೋಗಿ ಆ ಮಗುವನ್ನು ಬೆಳೆಸ್ತಾರೆ. ಆದರೆ ಏನಾಗುತ್ತೆ ಅಂದರೆ ಆ ಮಗು ಹಾಲನ್ನೇ ಕುಡಿತಾ ಇರೋದಿಲ್ಲ, ನೀರನ್ನು ಸಹ ಕುಡಿಯೋದಿಲ್ಲ, ಯಾವುದೇ ಮಲಮೂತ್ರ ವಿಸರ್ಜನೆಯೂ ಮಾಡೋದಿಲ್ಲ. ಆದರೆ ಮಗು ತುಂಬ ಸದೃಢವಾಗಿ ಬೆಳೀತಾ ಇರುತ್ತೆ. ಇದು ಎಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಈ ವಿಷಯ ಊರಲ್ಲೆಲ್ಲ ಹರಡುತ್ತೆ. ಈ ವಿಷಯ